ಮತ್ತೊಂದು ಕಡೆ ಕಾರವಾರಕ್ಕೆ ಬರ್ತಾ ಇದ್ದಂತ ಕಚ್ಚಾ ಡಾಂಬರು ಕೂಡ ಬಂದಾಗಿದೆ. ಇರಾನ್ನಿಂದ ಪ್ರತಿ ತಿಂಗಳು ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಸೊ ಈಗ ಹಡಗುಗಳಿಲ್ಲದೆ ಬಿಕೋ ಅಂತ ಇದೆ ಕಾರವಾರದ ಬಂದರು. ಪ್ರತಿ ತಿಂಗಳು ಸುಮಾರು 70 ರಿಂದ 80 ಲಕ್ಷಕ್ಕೂ ಹೆಚ್ಚು ನಷ್ಟ ಆಗ್ತಾ ಇದೆಯಂತೀಗ. ಯಾಕಂತ ಅಂದ್ರೆ ಅಲ್ಲಿ ಡಾಂಬರ್ ಲಾರಿಗಳೆಲ್ಲ ಸಾಲ್ಗಟ್ಟಿ ನಿಂತಿದ್ದಾವೆ. ಆ ಡಾಂಬರ್ ಲಾರಿ ಏನು ಇರಾನ್ನಿಂದ ಡಾಂಬರ್ ಬರ್ತಾ ಇತ್ತು, ಆ ಡಾಂಬರನ್ನ ಈ ಲಾರಿಗಳಿಗೆ ಡಂಪ್ ಮಾಡ್ತಾ ಇದ್ರು. ಅದಾದ ನಂತರದಲ್ಲಿ ಎಲ್ಲೆಲ್ಲಿ ರಸ್ತೆ ಮತ್ತೊಂದು ಇದಕ್ಕೆಲ್ಲ ಬಳಕೆ ಆಗಬೇಕು ಆ ಕಡೆಗೆ ಆ ಲಾರಿಗಳು ಹೋಗ್ತಾ ಇತ್ತು. ಈಗ ಏನಾಗಿದೆ, ಆ ಡಾಂಬರ್ ಬರ್ತಾ ಇಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಇದು ಬಹುಶಃ ಮುಂದಿನ ಹಂತದಲ್ಲಿ ಈ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಈ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಇದರ ಎಫೆಕ್ಟ್ ಉಂಟಾಗಬಹುದು ಅಂತ ಕಾಣಿಸುತ್ತೆ. ನಾವಲ್ಲಿ ನೋಡ್ತಾ ಇದೀವಲ್ಲ, ಲಾರಿಗಳು ಸಾಲ್ಗಟ್ಟಿ ನಿಂತಿವೆ. ಸೂರಜ್, ನಮ್ಮ ಪ್ರತಿನಿಧಿ, ಕಾರವಾರದಲ್ಲಿ ಇದರ ಎಫೆಕ್ಟ್ ಹೇಗೆ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಎಫೆಕ್ಟ್ ಇವತ್ತು ಕಾರವಾರದ ವಾಣಿಜ್ಯ ಬಂದರಿಗೆ ತಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಕಾರವಾರ ನಗರದಿಂದ ಸುಮಾರು 4 ಕಿಲೋಮೀಟರ್ ಅಂತರದಲ್ಲಿರುವಂತಹ ಬೈತ್ಕೋಲ್ದಲ್ಲಿರುವಂತಹ ಕಾರವಾರ ಬಂದರು. ಇದು ಕಾರವಾರ ವಾಣಿಜ್ಯ ಬಂದರಿಗೆ ಈ ಗಲ್ಫ್ ರಾಷ್ಟ್ರಗಳಿಂದ ದೊಡ್ಡ ಮಟ್ಟದಲ್ಲಿ ಡಾಂಬರ್ ಸರಬರಾಜು ಆಗ್ತಾ ಇತ್ತು. ಆದರೆ ಕಳೆದ 10 ರಿಂದ 10 ದಿನಗಳಿಂದ ಏನು ಯುದ್ಧ ನಡೀತಾ ಇದೆ, ಯುದ್ಧದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಹಡಗುಗಳು ಇದುವರೆಗೂ ಬಂದರಿಗೆ ಬಂದಿಲ್ಲ. ಸಹಜವಾಗಿಯೇ ಬಂದರಿಗೆ ಹಡಗುಗಳು ಬರದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಯಾವುದೇ ರೀತಿಯಾದ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿಲ್ಲ. ಇನ್ನು ದೃಶ್ಯದಲ್ಲಿ ನೋಡಬಹುದು, ಒಂದು ಕಡೆ ಗೇಟ್ಗಳು ಕ್ಲೋಸ್ ಆಗಿದೆ, ಇನ್ನೊಂದು ಕಡೆಗೆ ಡಾಂಬರ್ನ ಹೊತ್ತೊಯ್ಯುವಂತಹ ದೊಡ್ಡ ದೊಡ್ಡ ಲಾರಿಗಳಿದ್ದಾವೆ, ಲಾರಿಗಳು ನಿಂತಲ್ಲೇ ನಿಂತ್ಕೊಂಡಿದ್ದಾವೆ. ಅಂದರೆ ಪ್ರಮುಖವಾಗಿ ಏನಂದರೆ, ಈ ಗಲ್ಫ್ ರಾಷ್ಟ್ರಗಳಿಂದ ಡಾಂಬರ್ ಆಗಿರಬಹುದು, ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನು ಸಹಿತ ಸರಬರಾಜು ಮಾಡಲಾಗ್ತಾ ಇತ್ತು. ಆದರೆ ಈ ವಾಣಿಜ್ಯ ಬಂದರಿಗೆ ದೊಡ್ಡ ಮಟ್ಟದಲ್ಲಿ ಡಾಂಬರ್ ಸರಬರಾಜು ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇದುವರೆಗೂ ಹಡಗುಗಳು ಬರ್ತಾ ಇಲ್ಲ ಅಂತನೂ ಸಹಿತ ಈಗಾಗಲೇ ಬಂದರು ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಮಾರ್ಚ್ 1ಕ್ಕೆ ಒಂದು ಹಡಗು ಬಂದಿತ್ತು. ಮಾರ್ಚ್ 1ಕ್ಕೆ ಹಡಗು ಬಂದಿರುವಂತಹ ಹಡಗು 3ಕ್ಕೆ ರಿಟರ್ನ್ ಹೋಗಿದೆ. ಆದರೆ ಅದಾದ ಬಳಿಕ ಇದುವರೆಗೂ ಯಾವುದೇ ರೀತಿಯಾದಂತಹ ಹಡಗು ಬರದೇ ಇರುವ ಹಿನ್ನೆಲೆಯಲ್ಲಿ ವಾಣಿಜ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬಹುದಾಗಿದೆ. ದೃಶ್ಯದಲ್ಲಿ ನೋಡಬಹುದು, ಕಾರವಾರ ಬಂದರಿನ ಪೋರ್ಟ್ ಪೂರ್ತಿಯಾಗಿ ಗೇಟ್ ಕ್ಲೋಸ್ ಮಾಡಲಾಗಿದೆ. ಯಾಕಂದರೆ ಯಾವುದೇ ರೀತಿಯಾದಂತಹ ಹಡಗುಗಳು ಬರದೇ ಇರುವ ಹಿನ್ನೆಲೆಯಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂತಹ ಕೆಲಸಗಳು ಎಲ್ಲವೂ ಸಹಿತ ಸ್ತಬ್ಧವಾಗುತ್ತವೆ. ಸಹಜವಾಗಿಯೇ ಈ ರೀತಿಯಾದಂತಹ ಪರಿಸ್ಥಿತಿ 1 ತಿಂಗಳ ಕಾಲ ಮುಂದುವರೆದಿದೆ. ಆದರೆ ಈ ಕಾರವಾರ ವಾಣಿಜ್ಯ ಬಂದರಿಗೆ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ನಷ್ಟವಾಗುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮ ಇವತ್ತು ಕಾರವಾರ ವಾಣಿಜ್ಯ ಬಂದರಿಗೂ ಸಹಿತ ದೊಡ್ಡ ಮಟ್ಟದಲ್ಲಿ ತಟ್ತಾ ಇದೆ. ಇದರ ಎಫೆಕ್ಟ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿಯೂ ಸಹಿತ ತಟ್ಟುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಅಂದಾಜಿಸಲಾಗ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.